ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಅಜಿತ್ಗೆ ಚೊಳ್ಳೆ ಹಣ್ಣನ್ನ ತಿನ್ಸಿದ್ರ ದೇವಿಯಾನಿ ಎತ್ತ ಕಡೆ ಶ್ರವಣ್ ಅರೆಸ್ಟ್ ಆಗ್ತಿದ್ದಾರೆ. ಏನಾಯ್ತು ಏನ್ ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ದೇವಿಯಾನಿ ಜೈಲ್ ಪಾಲಾದ್ರೂ ಕೂಡ ಇಲ್ಲಿ ನಚ್ಚಿ ಮತ್ತೆ ಅಂಚು ಮದುವೆ ನಡೆಯುತ್ತೆ. ಅದಕ್ಕೆ ಕಾರಣಕರ್ತನಾಗಿತ್ತು ಅಜಿತ್ ಅಮ್ಮ ಮಾಡಿ ತಪ್ಪಿಗೆ ಮಗಳಿಗೆ ಶಿಕ್ಷೆ ಕೊಡೋದಕ್ಕೆ ಒಪ್ಪುವುದಿಲ್ಲ. ಜೊತೆಗೆ ಆಕೆಯನ್ನ ಕೇಳಿದಾಗ ಆಕೆ ಕೂಡ ಅಮ್ಮನಿಗಿಂತ ಈ ಮನೆ ಮುಖ್ಯ, ಅಮ್ಮ ತಪ್ಪು ಮಾಡಿದಾಳಿ ಅಂದ್ರೆ ಅವಳಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳ್ತಾರೆ. ಆದ್ರೆ ನಿಜಕ್ಕೂ ಅಂಜು ಅದೇ ರೀತಿನ ಅನ್ಕೊಂಡ್ರೆ ಖಂಡಿತ ಇಲ್ಲ. ಅಂಜು ತಮ್ಮ ಅಮ್ಮನ ಜೊತೆ ಸೇರ್ಕೊಂಡು ಎಷ್ಟು ಬಾರಿ ಶಾರದಾ ಅತ್ತೆ ಕಥೆಯನ್ನೇ ಮುಗಿಸೋದಕ್ಕೆ ಮುಂದಾಗಿದ್ಲು, ಆದ್ರೆ ಯಾರ ಮುಂದೆ ಕೂಡ ಅದು ರಿವೀಲ್ ಆಗಿಲ್ಲ. ಹಾಗಾಗಿ ಇವತ್ತು ಅಂಜು ಮಾಡ್ತಿರೋ ನಾಟಕವನ್ನೇ ನಿಜ ಅಂತ ಅನ್ಕೊಂಡು ನಚ್ಚಿ ಜೊತೆ ಅಂಜು ಮದುವೆ ಮಾಡಿಸ್ತಾರೆ ಅಜಿತ್. ತದನಂತರ ಮದುವೆ ಆಗಿ ಮನೆಗೆ ಬಂದ ನಂತರ ಇಲ್ಲಿ ಅಂಜು ತನ್ನ ತಂದೆ ಫೋಟೋ ಮುಂದೆ ನಿಂತು ಕಣ್ಣೀರು ಹಾಕ್ತಾ ನೀವು ಇವತ್ತು ಇರ್ಬೇಕಾಗಿತ್ತು ದೊಡ್ಡಪ್ಪ ಇಲ್ಲ ಅಂತಂದ್ರೆ ನನ್ಗೆ ಯಾರು ಕನ್ಯಾದಾನ ಮಾಡ್ತಾ ಇದ್ರು ಅಪ್ಪ, ನಾನು ನಿಮ್ಮನ್ನ ತುಂಬಾ ಅಂದ್ರೆ ತುಂಬಾ ಮಿಸ್ ಮಾಡ್ಕೊಂಡೆ ಅಂತ ಹೇಳ್ಬೇಕಾದ್ರೆ ಅವರ ಫೋಟೋ ಹಿಂಬದಿಯಿಂದ ಒಂದು ಎನ್ವೆಲಪ್ ಬೀಳತ್ತೆ. ಎನ್ವೆಲಪ್ನ ಓಪನ್ ಮಾಡಿ ನೋಡಿದಾಗ ನಿಜಕ್ಕೂ ಎಲ್ರಿಗೂ ಶಾಕ್ ಆಗುತ್ತೆ. ಬಿಕಾಸ್ ದೇವಿಯಾನಿ ಅವರ ಗಂಡ ಅವರ ಪಿ ಎ ಜೊತೆ ತುಂಬಾ ಕ್ಲೋಸ್ ಆಗಿ ಫೋಟೋ ತೆಗೆಸ್ಕೊಂಡಿರ್ತಾರೆ. ತನ್ನ ತಮ್ಮನ ಬಗ್ಗೆ ತುಂಬಾ ರೆಸ್ಪೆಕ್ಟ್ ಇಟ್ಕೊಂಡಿದ್ದಂತ ಶ್ರವಣ್ಗೆ ಇದು ದೊಡ್ಡ ಶಾಕ್ ಅನ್ನೇ ಕೊಡುತ್ತೆ. ಯಾಕಂದ್ರೆ ತನ್ನ ತಮ್ಮ ಈ ರೀತಿ ಅಂತ ಗೊತ್ತಿರ್ಲಿಲ್ಲ ಅವ್ರಿಗೆ. ಬಟ್ ಈ ಫೋಟೋವನ್ನ ನೋಡಿದ್ರೆ ಬೇರೆ ರೀತಿನೇ ಫೀಲ್ ಆಗ್ತದ. ಅದೇ ಕಾರಣಕ್ಕೆ ಇದ್ರ ಬಗ್ಗೆ ಕ್ಲಾರಿಟಿ ತಗೋಬೇಕು ಅಂತ ಹೇಳಿ ದೇವಿಯಾನಿಯನ್ನ ಭೇಟಿ ಮಾಡಬೇಕು ಅಂತ ಹೇಳಿ ಶ್ರವಣ್ ನಚ್ಚಿ ಹಾಗೆ ಮೂವಿಯು ಕೂಡ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಅಜಿತ್ಗೆ ವಿಷಯವನ್ನ ಹೇಳಿ ದೇವಿಯಾನಿಯನ್ನ ಭೇಟಿ ಮಾಡಬೇಕು ಅಂದಾಗ ದೇವಿಯಾನಿಯನ್ನ ಕೂಡ ಕರೆಸ್ತಾರೆ. ದೇವಿಯಾನಿ ಕಣ್ಣೀರು ಹಾಕ್ತಾ ಇರ್ಬೇಕಿದ್ರೆ ಇಲ್ಲಿ ನಚ್ಚಿ ಅಂಚು ಮದುವೆ ನಡೆದಿರೋದಿಲ್ಲ ಅಂತ ಅನ್ಕೊಂಡು ಕಣ್ಣೀರು ಹಾಕ್ದಾಗ ಇಲ್ಲಿ ನಚ್ಚಿ ಮತ್ತೆ ಅಂಚು ಮದುವೆ ನಡೆದಿದೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಇದರಿಂದಾಗಿ ನಿಜಕ್ಕೂ ದೇವಿಯಾನಿಗೆ ಖುಷಿ ಆಗತ್ತೆ. ನಚ್ಚಿಗೆ ಕಾಲ್ ಬೀಳೋದಕ್ಕೂ ಕೂಡ ಮುಂದಾಗ್ತಾರೆ. ತದನಂತರ ಇಲ್ಲಿ ಶ್ರವಣ ನನಗೆ ಈ ಫೋಟೋ ಬಗ್ಗೆ ಗೊತ್ತಾಗಬೇಕಾಗಿತ್ತು ಅಂತ ಹೇಳಿ ಫೋಟೋ ಕೊಡ್ತಾರೆ. ಫೋಟೋವನ್ನ ನೋಡದೆ ದೇವಿಯಾನಿ ಶಾಕ್ ಆಗ್ತಾರ. ಈ ಒಂದು ಫೋಟೋ ನಿಮ್ಗೆ ಹೇಗೆ ಸಿಕ್ತು ಅಂತ ಕೇಳಿದಾಗ ಈ ಒಂದು ಫೋಟೋ ನಚ್ಚಿ ಮತ್ತೆ ಅಂಜು ಇಬ್ರು ಕೂಡ ರಮಣ್ ಮುಂದೆ ಕೈ ಮುಗಿಯೋದಕ್ಕೆ ಹೋದಾಗ ಅಲ್ಲಿ ಸಿಕ್ತು ಅಂತ ಹೇಳ್ತಾರೆ. ಈ ಫೋಟೋ ಬಗ್ಗೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ನಾನು ಇಷ್ಟು ವರ್ಷಗಳ ಕಾಲ ಬಚ್ಚಿಟ್ಟಿದ್ದೆ, ಬಟ್ ಈ ವಿಷಯ ಗೊತ್ತಾಗೋಯ್ತಲ್ಲ ಅಂತ ದೇವಿಯಾನಿ ಕಣ್ಣೀರು ಹಾಕಿದಾಗ ಇದ್ರ ಬಗ್ಗೆ ನನಗೂ ಕೂಡ ತಿಳ್ಕೋಬೇಕು ಏನಿದು ಅಂತ ಹೇಳಿ ಕೇಳ್ತಿದ್ದಾರೆ ಶ್ರವಣ. ಈಕೆ ಯಾರು ಅಂತ ನಿಮಗೂ ಕೂಡ ಗೊತ್ತಿದೆ ಅಂತ ಅನ್ಕೋತೀನಿ ಭಾವ ಅಂತ ದೇವಿಯಾನಿ ಕೇಳಿದಾಗ ಗೊತ್ತದೆ. ಈಕೆ ಪಿ ಎ ಅಲ್ವಾ, ಅವ್ನು ಕಾಲೇಜ್ ಮೆಟ್ ಅಲ್ವಾ, ಎಷ್ಟು ಬಾರಿ ಮನೆಗೆ ಬಂದಿದ್ರು ಹುಷಾರಿಲ್ದೆ ಇರ್ಬೇಕಿದ್ರೆ ರಮಣ್ಗೆ. ನಾವು ಅನ್ಕೊಂಡ್ವಿ ಸ್ನೇಹ ಸಂಬಂಧ ಅಂತ ಹೇಳಿ, ಬಟ್ ಇದನ್ನ ನೋಡಿದ್ರೆ ಬೇರೆ ರೀತಿ ಅನ್ನಿಸ್ತಿದೆಯಲ್ಲ ಅಂತ ಹೇಳಿ ದೇವಿಯಾನಿಯನ್ನ ಶ್ರವಣ್ ಪ್ರಶ್ನೆ ಮಾಡ್ತಾರೆ. ಆಗ ದೇವಿಯಾನಿ ಹೌದು ಅವತ್ತು ಸ್ನೇಹ ಸಂಬಂಧ ಮಾತ್ರ ಆಗಿರ್ಲಿಲ್ಲ, ಆ ರೀತಿ ಇದ್ದಿದ್ರೆ ನಾನು ಇವತ್ತು ಈ ಕಷ್ಟ ಅನುಭವಿಸೋ ಅವಶ್ಯಕತೆ ಇರಲಿಲ್ಲ. ನಿಜಕ್ಕೂ ಈ ಒಂದು ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ನನ್ನಲ್ಲೇ ಬಚ್ಚಿಟ್ಟು ಮುಚ್ಚಿಟ್ಕೊಂಡಿದ್ದೆ. ಆದ್ರೆ ಇವತ್ತು ಎಲ್ರಿಗೂ ಕೂಡ ಗೊತ್ತಾಗಿದೆ. ನಿಜ ಹೇಳಬೇಕು ಅಂದ್ರೆ ಇವರಿಬ್ರು ನಿಜವಾಗ್ಲೂ ರಿಲೇಶನ್ಶಿಪ್ ಅಲ್ಲಿ ಇದ್ರು. ಅವರು ಅವಳ ಮಾತನ್ನೇ ಮೀರ್ತಿರ್ಲಿಲ್ಲ. ಜಸ್ಟ್ ರಿಲೇಶನ್ಶಿಪ್ ಮಾತ್ರನೇ ಅಲ್ಲ, ಅದು ಬಿಸ್ನೆಸ್ಗೂ ಕೂಡ ಬಂದಿತ್ತು. ಆಕೆ ಏನೇ ಹೇಳಿದ್ರು ಕೂಡ ಅದನ್ನ ದಾಟ್ತಾ ಇರಲಿಲ್ಲ ರಮಣ್ಣ. ನನಗೂ ಅವ್ರಿಗೂ ಎಷ್ಟು ಬಾರಿ ಈ ಒಂದು ವಿಷಯವಾಗಿ ಜಗಳಗಳಾಗಿದೆ, ಬಟ್ ಯಾರಿಗೂ ಕೂಡ ಗೊತ್ತಾಗಿಲ್ಲ. ನನ್ನ ಗಂಡನ ಮರ್ಯಾದೆನೆ ನಾನು ಹೇಗೆ ಕಳೀಲಿಕ್ಕಾಗತ್ತೆ. ಅದೇ ಕಾರಣಕ್ಕೋಸ್ಕರನೇ ನನ್ಗೆ ಯಾರ ಹತ್ರ ಕೂಡ ಈ ವಿಷಯವನ್ನ ತಿಳಿಸ್ಲಿಲ್ಲ ಅಂತ ದೇವಿಯಾನಿ ಹೇಳ್ತಿದ್ದಾರೆ. ತದನಂತರ ಇಲ್ಲಿ ಅವರು ಸತ್ತ ನಂತರ ನಾನು ಆ ಆಕೆಯನ್ನ ಭೇಟಿ ಮಾಡಿದ್ದೆ. ಆಕೆ ಕೂಡ ನನ್ನನ್ನು ಭೇಟಿ ಮಾಡಿದ್ರು. ಅವತ್ತೇ ಕೊನೆ. ಆ ನಂತರ ನಾನು ಆಕೆಯನ್ನ ನೋಡ್ಲೇ ಇಲ್ಲ. ನಾನು ಆಕೆಗೆ ಎಷ್ಟು ಬಾರಿ ವಾರ್ನ್ ಮಾಡಿದ್ದೆ ಕೂಡ ರಮಣ್ಣ ಇರ್ಬೇಕಾದ್ರೆ ನೀನು ಅವರ ಸಂಬಂಧವನ್ನ ಬಿಟ್ಬಿಡು ಅಂತ ಹೇಳಿ, ಬಟ್ ಆಕೆ ಬಿಡೋದಕ್ಕೆ ರೆಡಿ ಇರಲಿಲ್ಲ. ನಂತರ ಅವರು ಸತ್ತ ನಂತರ ಅವಳು ನನ್ನ ಹತ್ರ ಬಂದು ಹೇಳಿದ್ದು ಒಂದೇ ಮಾತು, ಇದಕ್ಕೆಲ್ಲ ಕಾರಣ ಶ್ರವಣ್ಣ, ಅವರನ್ನಂತೂ ನಾನು ಸುಮ್ಮನೆ ಬಿಡುವುದಿಲ್ಲ. ಹೇಗೆ ರಮಣ್ಣಮಿಂದ ದೂರ ಆದ್ನೋ ಅದೇ ರೀತಿಯಾಗಿ ಅವರ ಸಂಸಾರ ಕೂಡ ಅವರಿಂದ ದೂರ ಆಗಬೇಕು, ಆ ರೀತಿಯಾಗಿ ನಾನು ಮಾಡ್ತೀನಿ ಅಂತ ಹೇಳಿದ್ಲು ಅಂತ ಹೇಳಿ ದೇವಿಯಾನಿ ತಿಳಿಸ್ತಾರೆ. ಈ ಮಾತನ್ನ ಕೇಳಿದ್ದೆ ಶ್ರವಣ್ಗೆ ಶಾಕ್ ಆಗುತ್ತೆ. ಆದ್ರೆ ಅಜಿತ್ಗೆ ಇದ್ಯಾವ್ದನ್ನ ಕೂಡ ನಂಬೇಕಾ ಬೇಡವಾ ಅಂತ ಗೊತ್ತಾಗ್ತಿಲ್ಲ. ಹಾಗಿದ್ರೆ ಅವರೇ ಏನಾದ್ರೂ ಮಾಡಿರಬಹುದಲ್ವಾ ಶಾರದಾ ಅತ್ತೆಗೆ ಅಂತ ಹೇಳಿ ನಚ್ಚಿ ಮತ್ತೆ ಭೂಮಿ ಅನುಮಾನ ಪಟ್ಟಾಗ ಈಗ ಯಾಕೋ ನನಗೂ ಕೂಡ ಅದೇ ನಿಜ ಅಂತ ಅನ್ನಿಸ್ತದ. ಆಕೆ ಹೇಳಿ ಹೋದ್ಲು. ಆ ನಂತರ ಆಕೆ ಮತ್ತೆ ಮರಳಿ ವಾಪಸ್ ಬರಲೇ ಇಲ್ಲ. ನಾನು ಕೂಡ ನೋಡೇ ಇಲ್ಲ. ನೋಡು ಅಜಿತ್, ನೀನೀಗ ಆಕೆಯನ್ನ ಹೊಡ್ಕಿದ್ರೆ ಖಂಡಿತವಾಗ್ಲೂ ನಿನಗೆ ಸತ್ಯ ಗೊತ್ತಾಗತ್ತೆ. ಯಾರೋ ಷಡ್ಯಂತ್ರಕ್ಕೆ ನಾನು ಬಲಿಪಶು ಆಗಿದ್ದೀನಿ. ನಿಜಕ್ಕೂ ಕೂಡ ಇದ್ಯಾವ್ದನ್ನ ನಾನು ಮಾಡಿಲ್ಲ. ಅಲ್ಲಿ ರಮಣ್ ಲವ್ವರೇ ಸೇಡನ್ನ ತೀರಿಸ್ಕೊಳ್ಳೋದಕ್ಕೆ ಈ ರೀತಿ ಮಾಡಿರ್ಬೋದು ಅಂತ ಅನ್ನಿಸ್ತದೆ. ನೀನು ಅವಳನ್ನ ಹುಡುಕಿದ್ರೆ ಗೊತ್ತಾಗತ್ತೆ ಅಂತ ದೇವಿಯಾನಿ ಹೇಳ್ತಾರೆ.
ತದನಂತರ ಇಲ್ಲಿ ದೇವಿ ಆನೆ ತಪ್ಪು ಮಾಡಿಲ್ಲ ಅಂತ ಹೇಳಿ ನಚ್ಚಿ ಭೂಮಿ ಅನ್ಕೋತಿದ್ದಾರೆ. ಫೈನಲಿ ಇಲ್ಲಿ ಅಚ್ಯುತ್ ನಾನು ಅವರನ್ನ ಸಾಂತ್ವನ ಕೇಂದ್ರಕ್ಕೆ ಬಿಡಬೇಕು, ಲೇಟ್ ಆಗ್ತದೆ, ನೀವು ಹೊರಡಿ ಅಂತ ಹೇಳಿದಾಗ ಸಾಂತ್ವನ ಕೇಂದ್ರಕ್ಕೆ ಕೋರ್ಟ್ಗಲ್ವಾ ಹಾಜರುಪಡಿಸಬೇಕಾಗಿರೋದು ಅಂತ ಹೇಳಿ ಭೂಮಿ ಮತ್ತೆ ನಚ್ಚಿ ಕೇಳ್ತಾರೆ. ಹೌದು, ಬಟ್ ಇವತ್ತು ಕೋರ್ಟ್ಗೆ ಹಾಲಿಡೇ ಇರೋದ್ರಿಂದಾಗಿ ನಾನು ಅವರನ್ನ ಸಾಂತ್ವನ ಕೇಂದ್ರಕ್ಕೆ ಬಿಡಬೇಕಾಗಿದೆ ಅಂತ ಹೇಳ್ತಾರೆ. ನಂತರ ಎಲ್ಲರೂ ಕೂಡ ಹೋಗ್ತಿದ್ದಾಗೆ ನಚ್ಚಿಯನ್ನ ಇಟ್ಕೊಂಡು ನಿನಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗೋದಿಲ್ಲ ನಚ್ಚಿ, ನೀನು ನನ್ನ ಮಗಳಿಗೆ ಬಾಳ್ ಕೊಟ್ಟಿದ್ಯಾ, ನನ್ನ ಮಗಳನ್ನ ಮದುವೆ ಆಗಿದ್ಯಾ, ನಿನ್ನ ಋಣ ನಾನು ಹೇಗೆ ತೀರಿಸ್ಲಿ, ನಿಜಕ್ಕೂ ನಾನು ಏನಾಗ್ತೀನೋ ಅಂತ ಗೊತ್ತಿಲ್ಲ, ಯಾತೋ ಷಡ್ಯಂತ್ರಕ್ಕೆ ನಾನು ಬಲಿಪಶು ಆಗಿದ್ದೇನೆ, ಹಾಗಾಗಿ ನನಗೆ ಇದನ್ನು ಸಹಿಸ್ಕೊಳೋಕ್ಕಾಗ್ತಿಲ್ಲ, ಏನಾದರೂ ನನಗೆ ಹೆಚ್ಚು ಕಡಿಮೆ ಆಗಿಬಿಟ್ರೆ ನೀನು ನನ್ನ ಮಗಳ ಕೈಯನ್ನು ಬಿಡುವುದಿಲ್ಲ ಅಲ್ವಾ ಅಂತ ಹೇಳಿ ಕೇಳ್ತಿದ್ದಾರೆ. ಯಾಕತ್ತೆ ಈ ರೀತಿ ಎಲ್ಲ ಮಾತಾಡ್ತಿದ್ರೆ, ಆ ರೀತಿ ಏನೂ ಆಗೋದಿಲ್ಲ ಸುಮ್ಮನಿರಿ ಅಂತ ನಚ್ಚಿ ಹೇಳ್ತಿದ್ರೆ, ಎಲ್ಲವೂ ಹೀಗೆ ಇರುವುದಿಲ್ಲ ಅಲ್ವಾ, ಎಷ್ಟು ಅಂತ ಸಹಿಸ್ಕೊಳ್ಳಿ ನಾನು ಕೂಡ ಅಂತ ದೇವ್ಯಾನಿ ಹೇಳ್ತಾರೆ. ನೀವೇನು ಯೋಚನೆ ಮಾಡಬೇಡಿ, ನಾನಿದ್ದೀನಿ ಅಂಜು ಜೊತೆಯಾಗಿ ಅಂತ ಹೇಳಿ ಮನೆಗೆ ಬರ್ತಾರೆ. ನಂತರ ಇವರನ್ನ ಸಾಂತ್ವನ ಕೇಂದ್ರಕ್ಕೆ ಕರ್ಕೊಂಡು ಹೋಗ್ತಾರೆ. ಮನೆಯಲ್ಲಿ ಈ ವಿಷಯ ಚರ್ಚೆಗೆ ಬರುತ್ತೆ. ಎಲ್ಲರಿಗೂ ಕೂಡ ನಿಜಕ್ಕೂ ನಂಬೋದಕ್ಕೆ ಸಾಧ್ಯ ಆಗ್ತಿಲ್ಲ. ಇಲ್ಲಿ ನಮ್ಮ ಮಗ ಈ ರೀತಿ ಇನ್ನೊಬ್ಬ ಜೊತೆ ಸಂಬಂಧ ಇಟ್ಕೊಂಡಿದ್ರು ಅಂದರೆ ನಂಬೋದಕ್ಕೆ ಕಷ್ಟ ಆಗ್ತದೆ. ಅದರಲ್ಲೂ ನನ್ನ ತಮ್ಮ ತುಂಬಾನೇ ಸಭ್ಯಸ್ತ, ನಾನು ನನ್ನ ತಮ್ಮಂಗೆ ಒಳ್ಳೆ ಪಾಠನೇ ಹೇಳ್ಕೊಟ್ಟಿದ್ದೀನಿ, ನನ್ನ ತಮ್ಮ ಈ ರೀತಿ ಮಾಡ್ತಾನೆ ಅಂದರೆ ಅರ್ಕಿಸ್ಕೊಳ್ಳೋಕೆ ನನ್ನಿಂದ ಸಾಧ್ಯ ಆಗ್ತಿಲ್ಲ ಅಂತ ಸಂಗೀತ ಅವರು ಹೇಳ್ತಾರೆ. ಇದರ ನಡುವೆ ಶ್ರವಣ ದೇವಿಯಾನಿ ಅದನ್ನೇ ಹೇಳಿದ್ದು ಅಂತ ಹೇಳ್ತಿದ್ದಾರೆ. ಜೊತೆಗೆ ಆಕೆನೇ ಮಾಡಿರಬಹುದೇನೋ ಅಂತ ಕೂಡ ಹೇಳಿದ್ರು ಅಂದಾಗ ಇದ್ರೂ ಇರಬಹುದೇನೋ, ಆಕೆನೇ ಮಾಡಿ ಇವತ್ತು ದೇವಿಯಾನಿ ಅತ್ತೆ ಸಿಗ್ಬಿದ್ದಿರಬಹುದೇನೋ ಅಂತ ಅಪ್ಪು ಕೂಡ ಹೇಳ್ತಾರೆ. ನಿಜವಾಗ್ಲೂ ನಮ್ಮ ಮನೆಯಲ್ಲಿ ದೇವಿಯಾನಿಯಿಂದ ಯಾವುದೇ ರೀತಿ ಪ್ರಾಬ್ಲಮ್ ಯಾವತ್ತೂ ಕೂಡ ಆಗಿಲ್ಲ, ಆಕೆ ನಮ್ಮ ಮನೆಗೆ ವಿರುದ್ಧವಾಗಿ ನಡ್ಕೊಂಡು ಕೂಡ ಇಲ್ಲ ಅಂತ ಸಂಗೀತ ಅವರು ಹೇಳ್ತಾರೆ. ಆಗ ಇಲ್ಲಿ ಭೂಮಿ ಹೋಗಿದ್ದೆ ಶ್ರವಣ್ ಅವ್ರ ಹತ್ರ, ದೇವಿಯಾನಿ ಅಮ್ಮಗೆ ದಯವಿಟ್ಟು ಬೇಲ್ ಕೊಡಿಸಿ ದೊಡ್ಡ ಸಾಹೇಬ್ರೆ ಅಂತ ಕೇಳ್ಕೊತಾರೆ. ಏನು ಮಾತಾಡ್ತಿದ್ಯಾ ನೀನು, ನನ್ನ ಹೆಂಡತಿ ಮಗಳನ್ನ ನನ್ನಿಂದ ದೂರ ಮಾಡಿ ಇವತ್ತು ನನ್ನ ಮಗಳು ಕಾಣಿಸ್ತಿಲ್ಲ, ನನ್ನ ಹೆಂಡತಿ ಕಣ್ಮುಂದೆ ಇದ್ರೂ ಅವಳಿಗೆ ಯಾವುದೇ ನೆನಪಿನ ಶಕ್ತಿ ಇಲ್ಲ, ಇಂಥ ಒಂದು ಪರಿಸ್ಥಿತಿಗೆ ತಳೆದಂಥ ಆ ದೇವಿಯಾನಿಯನ್ನ ನಾನು ಬೇಲ್ ಕೊಟ್ಟು ಬಿಡಿಸ್ಬೇಕಾ, ಏನು ಅನ್ಕೊಂಡಿದ್ಯಾ ನೀನು, ನನ್ನ ಹತ್ರ ಇನ್ನು ಮುಂದೆ ಈ ರೀತಿಯಾಗೆಲ್ಲ ಬಂದು ಕೇಳಬೇಡ ಅಂತ ಹೇಳಿ ಶ್ರವಣ್ ಅವರು ಭೂಮಿಯ ವಿರುದ್ಧ ಸಿಡಿದೇಳ್ತಾರೆ. ಭೂಮಿಯಾಗ ದಯವಿಟ್ಟು ಸಾಹೇಬ್ರೆ ಅರ್ಥ ಮಾಡ್ಕೊಳ್ಳಿ, ನಾನು ಹೇಳ್ತಾ ಇರೋದು ಅವರು ತಪ್ಪು ಮಾಡದೇ ಇರಬಹುದಲ್ವಾ ಅಂತ ಹೇಳಿದಾಗ ನಿನ್ಗೆ ಆ ರೀತಿ ಅನ್ನಿಸ್ತಿದ್ಯೇನೋ, ಬಟ್ ನನಗೆ ಆ ರೀತಿ ಅನ್ನಿಸ್ತಿಲ್ಲ. ನಿಜ ಹೇಳಬೇಕು ಅಂದರೆ ನಮಗೆ ಯಾರು ಚುಚ್ಚಿಬಿಟ್ಟು ಮತ್ತೆ ಬಂದು ಕಾಫಿ ಕುಡಿಯೋಣ ಬನ್ನಿ ಅಂತ ಹೇಳಿದ್ರೆ ನಾವು ಅದನ್ನೆಲ್ಲ ಮರ್ತ್ಬಿಟ್ಟು ಅವ್ರ ಜೊತೆ ಹೋಗ್ಲಿಕ್ಕಾಗತ್ತಾ ಅಂತ ಹೇಳಿ ಇಲ್ಲಿ ಶ್ರವಣ್ ಅವರು ಭೂಮಿ ವಿರುದ್ಧ ಸಿಡಿದೇಳ್ತಾರೆ. ತದನಂತರ ಇಲ್ಲಿ ಭೂಮಿಗೆ ಏರ್ಪೋರ್ಟನ್ನು ಕೊಡಿಸಿದ್ದಾರೆ ಅಚ್ಯುತ್, ಬಿಕಾಸ್ ಆಕೆಗೆ ಫೈರ್ ಮಾಡಬೇಕಾದ್ರೆ ಸೌಂಡ್ ಕೇಳಿದ್ರೆ ಸುಸ್ತು ಹೊಡಿತಾಳೆ, ಜೊತೆಗೆ ತಲೆ ತಿರುಗಿ ಬೀಳ್ತಾಳೆ ಅಂತ ಆ ಒಂದು ವಿಷಯವಾಗಿ ಭೂಮಿ ಮತ್ತೆ ಅಚ್ಯುತ್ ನಡುವೆ ಚರ್ಚೆ ಆಗತ್ತೆ. ನಂತರ ಇಲ್ಲಿ ಅಪ್ಪು ಹೋಗಿದೆ ಅಂಜು ಹತ್ರ, ನೀನು ಭೂಮಿಯನ್ನ ಅಕ್ಕ ಅಕ್ಕ ಅಂತ ಕರಿಬೇಡ, ಅವಳು ಕಂಡ್ರೆ ನನಗೆ ಆಗೋದಿಲ್ಲ, ಯಾಕೆ ಏನು ಅಂತ ಗೊತ್ತಿಲ್ಲ, ಬಟ್ ನೀನು ಅವಳನ್ನ ಅಕ್ಕ ಅಂತ ಕರಿಬೇಡ ಅಂತಾಗ ನೀನು ಮನೆ ಮಗಳು, ಆದರೆ ನಾನು ಮತ್ತೆ ಭೂಮಿ ಅಕ್ಕ ಈ ಮನೆ ಸೊಸೆ, ನಾವಿಬ್ರು ಯಾವತ್ತೂ ಕೂಡ ಬಂದಾಗೆ ಇರ್ತೀವಿ, ಸುಮ್ಮನೆ ನೀನು ವಿನಾಕಾರಣ ನಮ್ಮ ಮಧ್ಯೆ ಬಂದು ಬೆಂಕಿ ಹಚ್ಚೋದಕ್ಕೆ ಬರಬೇಡ, ಅದು ವರ್ಕೌಟ್ ಆಗೋದಿಲ್ಲ ಅಂತ ಹೇಳಿ ಅಂಜು ಹೇಳ್ತಾರೆ. ನಂತರ ಕೊನೆಗೂ ಕೂಡ ದೇವಿಯಾನಿಯನ್ನ ಬೇಲ್ ಕೊಟ್ಟು ಶ್ರವಣ್ ಬಿಡಿಸ್ಕೊಂಡು ಬಂದಿದ್ದಾರೆ. ನಂತರ ದೇವಿಯಾನಿಗೆ ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ. ಹಾಗಿದ್ರೆ ಏನು ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.